ಹಾಯ್ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ರದ್ದು ಊಟ ಆಯ್ತಾ? ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ಚಿಕನ್ ಸ್ಪೆಷಲ್ ಮಾಡ್ತಾ ಇದೀವಿ. ಚಿಕನ್ ಅಲ್ಲಿ ಏನ್ ಸ್ಪೆಷಲ್? ಕಬಾಬ್, ಚಿಕನ್ ಕಬಾಬ್ ಮಾಡ್ತಾ ಇದೀನಿ. ವೆರೈಟಿಯಾಗಿ ಕ್ಯಾಪ್ಸಿಕಮ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ಇದನ್ನ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ರೆ ನನಗೆ ಹೇಳಿ ಹೇಗಿದೆ ಅಂತ ಹೇಳಿ. ಸೊ ನೀವು ಟ್ರೈ ಮಾಡಿದಿರೋ ಇಲ್ಲೋ ಹೇಳಿ. ಕ್ಯಾಪ್ಸಿಕಮ್ ಹಾಕಿ ಕಬಾಬ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಚೆನ್ನಾಗಿರುತ್ತೆ. ಫಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಹೇಳಿ ತೋರಿಸ್ಬಿಡ್ತೀನಿ. ಇವಾಗ ರುಬ್ಕೊಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಮತ್ತೆ ಇದು ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು. ಸೊ ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಫಸ್ಟು ಇದನ್ನೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ. ಸೊ ಇವಾಗ ಇದೆಲ್ಲ ಹಾಕಿದ್ದೀನಿ. ಇದಕ್ಕೆ ನೋಡಿ ಒಂದು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಒಂದೇ ಸರಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಇದನ್ನ. ಸೊ ಇದು ರುಬ್ಕೊ ಬರ್ತೀನಿ. ಕರೆಕ್ಟ್ ಇಲ್ಲ ಅನ್ಸುತ್ತೆ. ಇವಾಗ ಇದು ನೋಡಿ, ಇದು 1 kg ಚಿಕನ್ನು. 1 kg ಅಲ್ಲ, ಸಾರಿ, ಇದು 3/4 kg ಚಿಕನ್. ಸೊ ಇದಕ್ಕೆ ನೋಡಿ ನಾವು ರುಬ್ಬಿರೋ ಮಸಾಲೆ ನಾನು ತೋರಿಸಿದ್ನಲ್ವಾ, ಮಿಕ್ಸಿ ಜಾರ್ಗೆ ಹಾಕಿರೋದು, ಇದು ರುಬ್ಬಿರೋ ಮಸಾಲೆ. ಮತ್ತೆ ಇದಕ್ಕೆ ಇಲ್ಲಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂದರೆ, ನಾನು ಕಾರ್ನ್ಫ್ಲೋರ್ 1 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, ಇದು ಅಕ್ಕಿ ಹಿಟ್ಟು 2 ಸ್ಪೂನು, ಮತ್ತು ಕಡಲೆ ಹಿಟ್ಟು 2 ಸ್ಪೂನು ಇಷ್ಟು. ಮತ್ತೆ ಇದಕ್ಕೆ ಇದು ಬಂದು 1 ಮೊಟ್ಟೆ. ಇದು ಬಂದು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಒಂಚೂರು ಕಸೂರಿ ಮೇಥಿ ಸ್ವಲ್ಪ ಟೇಸ್ಟ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಇದೊಂಚೂರು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು, ಒಂಚೂರು ಆಯಿಲ್, ಒಂಚೂರು ಮೊಸರು. ಎಗ್ಗೆ ಮೊಸರು ಕಬಾಬ್ ಹಾಕ್ತಾರೆ. ಇವಾಗ ನಾನು ಅರ್ಧ ಕಲಿಸ್ಬಿಟ್ಟು ಕೊಡ್ತೀನಿ, ಓಕೆನಾ? ಇದು ಎಲ್ಲ ಒಂದ್ಸರಿ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ನೀರೇನು ಆ್ಯಡ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ವಾಟರ್ ಕಡಿಮೆ ಇದೆ ಅಂತ ಹೇಳಿ ಅನ್ಸಿದ್ರೆ ಇನ್ನೊಂದು ಎಗ್ ಹಾಕ್ಕೊಳ್ಳಿ. ವಾಟರ್ ಏನು ಆ್ಯಡ್ ಮಾಡಕ್ಕೆ ಹೋಗಬಾರ್ದು. ನಾನೇ ಏನು ಹೆಲ್ಪ್ ಮಾಡ್ತಾ ಇದೀಯ? ನಾನೇ ಚಿಕನ್ ಏನು ಮಾಡ್ತಾ ಇದೀಯಾ? ಚಿಕನ್ ಕಬಾಬ್ ಕಲಿಸ್ತಾ ಇದೀಯಾ? ನೋಡಿ, ನನ್ನ ಮಕ್ಕಳಿಬ್ರು ಹಿಂಗೆ ಏನಾದರೂ ಕಲಿಸೋ ಐಟಮ್ಸ್ ಇದ್ದರೆ ಹಿಂಗೆ ಬಂದು ಕಲಿಸೋದು. ನಾನಾ ನೀನಾ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಅಲ್ವಾದ್ರು. ಯಾಕೆ ನಿನಗೆ ಕೊಡ್ತಾ ಇಲ್ಲ ಅಂತನಾ? ನನ್ನ ಮಗಳು ಕೊಡ್ತಾ ಇಲ್ಲ ಅಂತ ಹೇಳಿ ಅವಳಿಗೆ ಕೋಪ ಬಂದೈತೆ. ನೋಡಿ, ಇದೊಂದು ನಿಮಗೆ ಟೈಮ್ ಇದ್ದರೆ ಒಂದು 1/2 hour 1 hour ಇಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು 10 minutes ಬಿಟ್ಕೊಂಡು ಎಣ್ಣೆಗೆ ಹಾಕ್ಕೊಳೋದೆ. ಚೆನ್ನಾಗಿ ಕಲಿಸ್ಬೇಕು. ಕೊಡ್ಮ, ನಾನು ಕಲಿಸ್ತೀನಿ. ಏನಾನಿ ನೀನು ಎಣ್ಣೆಗೆ ಹಾಕ್ತೀಯಾ? ಎಣ್ಣೆಗೆಲ್ಲ ಹಾಕ್ಬಾರ್ದಮ್ಮ, ಎಣ್ಣೆಗೆಲ್ಲ ಹಾಕ್ಬಾರ್ದು. ಎಣ್ಣೆ ಎಗರುತ್ತೆ, ದೂರ ಇರಬೇಕು ಎಣ್ಣೆ ಹತ್ರ.
ನೋಡಿ ಇದು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ ನಾನಿದು ಎಣ್ಣೆಗೆ ಇಡ್ತೀನಿ. ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ಕ್ಯಾಪ್ಸಿಕಮ್ ಕಬಾಬ್ ಮಾಡಿದ್ದೀರಾ? ಮಾಡಿದ್ರೆ ಮೂತಿ ದೂರ ಇಟ್ಕೊಂಬ, ನನಗೆ ಕಮೆಂಟ್ ಮಾಡಿ ಹೇಳಿ ಕ್ಯಾಪ್ಸಿಕಮ್ ಕಬಾಬ್ ನಾವು ಮಾಡಿದ್ದೀವಿ ಅಂತ. ಹಾಗೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ಮತ್ತು ನಾನು ತೋರಿಸಿರೋ ಕ್ಯಾಪ್ಸಿಕಮ್ ಕಬಾಬ್ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವಿಡಿಯೋಸು ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಇಷ್ಟ ಆಗ್ತಾಯಿತ್ತಾ, ಇಷ್ಟ ಆಗ್ತಾ ಇಲ್ವಾ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ ಹೇಳಿ. ಮತ್ತು ನಿಮ್ಗೆ ಯಾವುದಾದ್ರೂ ವೆರೈಟಿ ರೆಸಿಪೀಸು ಮಾಡಿ ತೋರಿಸ್ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ಈ ಥರ ಒಂದು ರೆಸಿಪಿನ ಮಾಡಿ ತೋರಿಸಿ ಅಂತ ಹೇಳಿ. ಸೊ ಅದನ್ನು ನಾನು ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಆಟ ಆಡ್ತಾ ಇರೋದು. ನಾನು ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗ ಬಂದು ಇಲ್ಲಿ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ಆಟ ಆಡ್ತಾವನೆ ನೋಡಿ. ಇವತ್ತು ಸಂಡೇ, ಸೊ ಕೆಳಗೋ ಹಾಲಿಡೇ. ಹೋಮ್ವರ್ಕ್ಸ್ ಎಲ್ಲ ಆಯಿತು, ಇಬ್ಬರದೂ ಹೋಮ್ವರ್ಕ್ಸ್ ಎಲ್ಲ ಮಾಡಿಸಿ. ಹಾಂ ಏನಮ್ಮ? ಹಾಂ, ನನ್ನ ಮಗನಿಗೆ 1 ವೀಕಿಂದ ಎಕ್ಸಾಮ್ ಇತ್ತು. ಸೊ ಇವತ್ತು ಹೋಮ್ವರ್ಕ್ ಕೊಟ್ಟಿಲ್ಲ. ಏನು ನಾನಿದು ಪೌಡರ್ ಎಲ್ಲರಿಲ್ಲ. ಹೌದಾ? ನೋಡಿ, ಇದು ಫ್ರೈ ಆಗ್ತಾ ಇದೆ. ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ನೀವು. ನಾನು ಹೋಮ್ ಮೇಡ್ ರೆಸಿಪೀಸ್ ತುಂಬ ಮಾಡ್ತಾ ಇರ್ತೀನಿ. ಲಾಸ್ಟ್ ವಿಡಿಯೋ ನಾನು ಪಾನಿಪುರಿ, ಹೋಮ್ ಮೇಡ್ ಪಾನಿಪುರಿ ಚೆನ್ನಾಗಿತ್ತು ಟೇಸ್ಟು. ನಿಜವಾಗ್ಲೂ ಅಂಗಡಿಯಲ್ಲಿ ಮಾಡೋದು ಏನೂ ಇಲ್ಲ ಅದ್ರ ಮುಂದೆ ಅಂತ ಅನಿಸುತ್ತೆ ನನಗೆ. ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿತ್ತು. ನೀವು ಮನೇಲಿ ಮಾಡ್ಕೊಂಡು ನೋಡಿ ಒಂದ್ಸರಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೆಯವ್ರು ಹೇಳ್ತಾರೆ, ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಟೈಮ್ ಕೊಟ್ಟು ಯಾಕೆ ಮಾಡಬೇಕು, ಅದ್ರ ಬದಲು ಬೇರೆ ಆ ಟೈಮ್ನ ಬೇರೆ ಕೆಲಸಗಳ ಮೇಲೆ ಬೇರೆ ಕೆಲಸಗಳಿಗೆ ಕೊಡ್ಬೋದಲ್ಲ ಅಂತ ಹೇಳಿ. ಆದರೂ ಏನು, ನಾವು ನಮ್ಮ ಕೈಯಾರೆ ನಾವು ಅಡುಗೆನ ಮಾಡಿದ್ರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಇಷ್ಟ ಆಗಿ ನಾನು ಮಾಡ್ತೀನಿ. ಅವ್ರೇನು ಕೇಳಲ್ಲ ನೀನು ಮಾಡು ಅಂತ ಹೇಳಿ, ಹೇಳೋದಿಲ್ಲ, ಬೇಡ ಅಂತಾರೆ. ನಾನು ಮಾಡ್ತೀನಿ ಅಂದರೆ ಬೇಡ ಅಂತಾರೆ. ನನಗೆ ಮಾಡೋದಕ್ಕೆ ಇಷ್ಟ. ಮನೆಯಲ್ಲಿ ಇವಾಗ ಪಪ್ಪು ಅಷ್ಟೇ, ಪಾನಿಪುರಿ, ಪಪ್ಸು, ಮತ್ತು ಇನ್ನೇನು ಕೇಕು ಇದೆಲ್ಲ ಅಂದರೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟರೆ ನಿಮಿಷಗಳಲ್ಲಿ ತಂದುಬಿಡ್ಬೋದು. ಏನಕ್ಕೆ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಅಂತ ಹೇಳಿ. ಸೊ ಮನೆಯಲ್ಲಿ ಮಾಡಿದ್ರೆ ಒಂದು ಮಕ್ಕಳಿಗೆ ಮಾಡಿಕೊಟ್ರೆ ನನಗೆ ಹೆಲ್ದಿಯಾಗಿ ಮಾಡಿಕೊಟ್ಟಿದ್ದೀನಲ್ವ ಅನ್ನೋ ಒಂದು ಖುಷಿ. ಇನ್ನೊಂದು ಆಚೆ ಮಾಡೋದು, ಇವಾಗ ನೋಡಿ ಪಾನಿಪುರಿ 1 ಪ್ಲೇಟು 30 ರೂಪೀಸು ಹಂಗಿರುತ್ತೆ. ಸಮಾಧಾನವಾಗಿ ಒಬ್ಬರು ತಿನ್ನೋಕ್ಕಾಗೋದಿಲ್ಲ ಅಂದರೆ ಒಬ್ಬರಿಗೆ 1-2 ಪ್ಲೇಟ್ ಬೇಕಾಗುತ್ತೆ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಕಡಿಮೆನೂ ಖರ್ಚಾಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಒಂಚೂರು ಟೈಮ್ ಕೊಡಬೇಕಾಗುತ್ತೆ ಅಷ್ಟೇ. ಅಂದರೆ ಕೆಲಸ ಜಾಸ್ತಿ, ಮತ್ತು ಅದು ಪಾತ್ರೆಗಳು ಜಾಸ್ತಿ ಬೀಳುತ್ತೆ, ಕ್ಲೀನ್ ಮಾಡ್ಕೊಳೋದು ಎಲ್ಲ. ಸೊ ನನಗೆ ಇಷ್ಟಪಟ್ಟು ನಾನು ಮಾಡ್ತೀನಿ. ಸೊ ನಮ್ಮ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ನನಗೆ ಆ ಥರ ನಾನು ಮಾಡಿಕೊಟ್ರೆ ಅವ್ರು ತಿನ್ನೋದಕ್ಕೆ ನನಗಿಷ್ಟ. ಅದಕ್ಕೋಸ್ಕರನೇ ಕಷ್ಟ ಆದ್ರೂ ನಾನು ಮಾಡ್ತೀನಿ. ನಾನೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಡುಗೆ ಅಂತ ಕೆಲವೊಂದು ಅಡುಗೆನ ನಾನು ಮೆನ್ಷನ್ ಮಾಡ್ತೀರಲ್ಲ. ಆ್ಯಕ್ಚುಲಿ ಏನು ಅಂದರೆ, ಇಷ್ಟು ದಿನ ಮಕ್ಕಳು ಚಿಕ್ಕ ಮಕ್ಕಳಾಗಿದ್ದರು. ಸೊ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಬೇರೆ ಫುಡ್ ಕೊಡ್ತಾ ಇರ್ತೀವಿ, ಈ ಥರವೆಲ್ಲ ಕೊಡೋದಿಲ್ಲ, ಅವಾಯ್ಡ್ ಮಾಡ್ತಾ ಇರ್ತೀವಲ್ವಾ. ಸೊ ಇವಾಗೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅಂದರೆ ಇವಾಗ ಒಂದು ತಿನ್ನೋ ಸ್ಟೇಜು. ಅದರ ಕೇಕ್ ಆಗಲಿ ಪಾನಿಪುರಿ ಆಗಲಿ
ಈ ತರ ಒಂದು ಅಡುಗೆಗಳನ್ನ ಅವರು ತಿನ್ನೋ ಸ್ಟೇಜ್ಗೆ ಇವಾಗ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಮತ್ತೆ ನೀವು ಯೂಟ್ಯೂಬಲ್ಲಿ ಎಲ್ಲ ಮಾಡೋರೆಲ್ಲ ನಿಮ್ಗೆ ಆಲ್ರೆಡಿ ಎಲ್ಲ ಮಾಡಿ ಇರ್ಮನೆ ಒಂದು ನಿಮಿಷ ಎಲ್ಲ ಮಾಡಿ ತೋರಿಸ್ತಾರೆ ಅಂತ ಹೇಳಿ ಏನು ಅನ್ಕೋಬೇಡಿ. ಅವ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೇನೋ ಅವ್ರು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಏನು ಹೇಳೋದಿಲ್ಲ. ಯಾವಾಗಿಂದನೂ ಮಾಡಿದ್ದೀನಿ ಅಂತ ಹೇಳಿ ಹೇಳ್ಕೊಂಡು ಮಾಡ್ಬೋದು. ಸೊ ನಾನು ಕೆಲವೊಂದು ಅಡುಗೆಗಳನ್ನ ವೆರೈಟಿ ಅಡುಗೆಗಳನ್ನ ನಾನು ತುಂಬಾನೇ ಮಾಡ್ತಾ ಇದ್ದೆ. ಅಂದ್ರೆ ಅವಾಗೆಲ್ಲ ಯೂಟ್ಯೂಬಲ್ಲಿ ನಾನು ಚಾನಲ್ ಓಪನ್ ಮಾಡಿಲ್ಲ, ಅದಕ್ಕೆ ನಾನು ಯಾವುದು ತೋರಿಸ್ತಾ ಇದ್ದಿಲ್ಲ. ಸೊ ಇವಾಗ ಯಾವ್ದು ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾವ್ದಾಗಲಿ ನನಗೆ ವೆರೈಟಿಯಾಗಿ ಏನಾದರೂ ಅಡುಗೆ ಟ್ರೈ ಮಾಡೋಕೆ ಇಷ್ಟ ಅಂದರೆ ಮನೇಲಿ ಏನಾದರೂ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ರಿಲೇಟೆಡ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾನು ಅದನ್ನು ಟ್ರೈ ಮಾಡ್ತೀನಿ. ಸೊ ಆ ಥರ ಮಾಡೋದಕ್ಕೆ ನನಗಿಷ್ಟ. ಕಬಾಬು ಅಷ್ಟೇ, ನನಗೆ ಆಚೆ ಕಬಾಬ್ ಪ್ಯಾಕೆಟ್ ಬರುತ್ತಲ್ಲ, ನನಗೆ ಅದು ಇಷ್ಟನೇ ಆಗೋದಿಲ್ಲ. ಮತ್ತು ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಅದೇ ನೀವು ಮನೆಯಲ್ಲೇ ಪೌಡರ್ಸ್ನೆಲ್ಲ ಹಾಕ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತು ಹೆಲ್ತ್ಗೂ ನಿಮಗೆ ತುಂಬಾ ಒಳ್ಳೆಯದು. ಸೊ ಈ ಥರ ಟ್ರೈ ಮಾಡ್ತಾಯಿರಿ ನೀವೇನು. ನಾನು ಹೇಳೋದು ಹೇಗೆ ಅನ್ನಿಸ್ತು ನಿಮಗೆ ವಿಡಿಯೋ ನಾನು ಮಾತಾಡೋದು ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಕು. ಸೊ ಇದು ಫ್ರೈ ಆಗಿದೆ, ಎತ್ಕೊಳ್ಳೋಣ ನೋಡಿ. ಇದೊಂದು ಟ್ರಿಪ್ ಹಾಕಿದ್ದೀವಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಸ್ಮೆಲ್ಲು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ, ಘಮ ಘಮ ಅಂತ ಇದೆ ಅಲ್ಬಕ್ರು, ಚೆನ್ನಾಗಿ ಬರ್ತೈತಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತೈತೆ ಸ್ಮೆಲ್ಲು. ನೋಡಿ ಇದು ಬೆಂದೈತೆ, ಈ ಥರ ವೈಟಾಗಿ ಹಿಂಗಿದ್ರೆ ಬೆಂದಿದೆ ಅಂತ ಹೇಳಿ ಅರ್ಥ. ಕಬಾಬ್ ಯಾವಾಗೂ ಅಷ್ಟೇ ಇಲ್ಲಿ ಒಳಗಡೆ ವೈಟಾಗಿರಬೇಕು. ಸೊ ಇದನ್ನು ತಿಂದು ನೋಡ್ತೀನಿ ಹೆಂಗಿದೆ. ಕ್ಯಾಪ್ಸಿಕಮ್ ಕಬಾಬ್ ಹೆಸರು, ಬಿಸಿ ಬಿಸಿ ಇದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರ್ ಆಗಿದೆ. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡಿಕೊಂಡು ತಿಂದು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಈರುಳ್ಳಿ ಮತ್ತು ಕುಕುಂಬರು ಇದ್ರ ಜೊತೆ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ. ನನಗೇನು ಗೊತ್ತಾ, ಕಬಾಬ್ನ ಈ ಥರ ಈರುಳ್ಳಿ ಪೀಸು ಸ್ವಲ್ಪ ಕಬಾಬು ಈ ಥರ ತಿನ್ನೋಕೆ ಇಷ್ಟ. ಸೊ ಹ್ಯಾಪಿ ಸಂಡೇ, ಬಾಯ್ ಬಾಯ್. ನೀನು ಬಾಯ್ ಮಾಡು.